ಟಾಕ್ಸಿಕ್ ಒಳಗೆ ಒಂದು ತಪ್ಪನ್ನು ಏನೈತಿ ಡೈರೆಕ್ಟರ್ ಅವ್ರು ಮಾಡಿಬಿಟ್ಟಾರ. ಆ ತಪ್ಪು ಏನೈತಿ ಅನ್ನೋದನ್ನ ನಾನು ನಿಮಗೆ ಹೇಳಕ್ ಹೋಗ್ತೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾ ಇವತ್ತು ಟಾಕ್ಸಿಕ್ ಟೀಸರ್ ಬಗ್ಗೆ ರಿವ್ಯೂ ಕೊಡಕ್ಕೆ ಬಂದೀನಿ. ಟಾಕ್ಸಿಕ್ ಟೀಸರ್ನು ನನಗನ್ನಿಸ್ತು ಇದೇನಪ್ಪ ಕನ್ನಡ ಮೂವಿ ಅಲ್ಲ, ಇದು ಏನು ಹಾಲಿವುಡ್ ಮೂವಿ ಅಪ್ಪ ತನ್ನಂಗೆ ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಯಾರೊಬ್ಬರನ್ನ ಅಲ್ಲಿ ಕರ್ಕೊಂಬಂದು ಇಂಗ್ಲೀಷ್ ತೊಗೊಂಡು ಕರ್ಕೊಂಬಂದು ಅದನ್ನೇನು ತೋರಿಸಿದ್ರಪ್ಪ ಅಂತಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅನ್ನು ತೆಗೆದು ಹಂಗೆ ಸುಮ್ಮನೆ ನಾರ್ಮಲ್ ಆಗಿದ್ರೆ ವಿಜುವಲ್ಸ್ ತೋರಿಸಿದ್ರಂದ್ರೆ ಅವ ಇದ್ರ ಪಕ್ಕ ಹಾಲಿವುಡ್ ಲೆವೆಲ್ ಮೂವಿ ಅಂತ ಅನ್ನೋ ಲೆವೆಲ್ಗೆ ಐತದು. ಸೊ ಅದು ಮಾತ್ರ ಮಸ್ತ್ ಮಾಡಿಬಿಟ್ಟಾರ. ಅದ್ರ ಸಿನಿಮಾಟೋಗ್ರಫಿ, ಅದ್ರ BGM ಏನು ಸೌಂಡ್ ಕೊಟ್ಟಾರಲ್ಲ ರವಿ ಬಸ್ರೂರ್ ಅವರು ಇನ್ ಡೈರೆಕ್ಷನ್ ಮಾಡ್ಯಾರ, ನಮ್ಮ ಗೀತು ಮೋಹನ್ ದಾಸ್ ಮೇಡಮ್ ಅವರು. ಹಾಗೆ ಅದನ್ನ ಆಕ್ಷನ್ ಡೈರೆಕ್ಟರ್ ಅದಾರ JJ ಪೆರ್ರಿ ಅಂತ ಹೇಳಿ. ಅವ್ರು ಮಾತ್ರ ಅವ್ರ ಬ್ಯಾಕ್ ಬೆಲ್ಟ್ ಹೋಲ್ಡರ್ ಏನು ತಾಯ್ಕೊಂಡ ಅವ್ರು ಆ ಟೈಮ್ ಒಳಗೆ. ಸೊ ಅವರೆಲ್ಲ ಬಂದು ಇದನ್ನ ಆಕ್ಷನ್ ಡೈರೆಕ್ಷನ್ ಮಾಡ್ಯಾರ ಅಂತಂದ್ಮೇಲೆ ಭಾರಿ ಮಸ್ತ್ ಆಗಿರ್ತೈತಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಇರುವೆ ಒಂದು 2 ಡೈಲಾಗ್ ಅದಾವ. ಅವು 2 ಡೈಲಾಗ್ ಏನಕ್ಕೇನೋ ಅವ್ರು ಡೈಲಾಗ್ ಹೇಳತ್ತಿಲ್ಲ, ಪೆಟ್ರೋಲ್ ಹಾಕಿದ್ರೆ ಬೆಂಕಿ ಹಚ್ಚಾಕತ್ತಾರ ಅನ್ನಿಸ್ಬಿಡ್ತು. ನಾನು ಅನ್ಸಮಟ್ಟಿ ಪೂರಾ ಕುರ್ಚೆ ಮುಂದೆ ಬಂದು ಕೂತು ನಾವು ಏನಪ್ಪ ಯಾವಾಗ ಏನು ಹಾಕದ ಹೆಂಗೋ ಏನೋ ಅಂತೇಳಿ ನಾವು ಅದನ್ನೇನಂತಾರಲ್ಲ ಕ್ಯೂರಿಯಸ್ ಆಗಿ ನೋಡ್ಬೇಕನ್ನೋ ಲೆಕ್ಕಕ್ಕೆ ಅವ್ರು ಮಾಡಿಬಿಟ್ಟಾರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮ ರವಿ ಬಸ್ರೂರನ್ನ ಕೊಟ್ಟಾನಂತಂದ್ರೆ ನಮ್ಮ ತಲೆ ಹಾಪಾಗಿ ಹೋಗ್ಬಿಡ್ತದ. ವೈನಿಯಲ್ಲಿ ಅಣ್ಣ ಬಡದಾಳ ರಾತ್ರಿ ಅದಕ್ಕೆ ಹೇಳ್ಕರಿ ಇಲ್ಲಿ ಬಂದು ಮುಂಜಾನೆ ನಮಗೆಲ್ಲ ಕೂಡಿಕೆರೆ BGM ಹಾಕಿ ಬಡ ತೆಗೆದ್ಬಿಟ್ಟಾನ ತನ್ಸಾದ್ ಬಿಟ್ಟದಿ. ಅವೇನು ನಮಗೇನು ಬ್ಲಡ್ ಏನೈತಲ್ಲ ಹಾರ್ಟಿಗೆ ನಾರ್ಮಲಾಗಿ ಹೋಗಕ್ಕೆ ಬಿಡಂಗೆ ಕಾಣೋದಿಲ್ಲ. ಒಟ್ಟು ಅಪ್ ಆ್ಯಂಡ್ ಡೌನ್ ಮಾಡಿ ಒಂದು ಪಾಶೆ ಹೋಗ್ಬಿಟ್ಟದ ನಮ್ದು ಈ BP. ಅಂತಂದ್ರೆ ಹೋಗಿ ಹೆಂಗೆ ರೀ ಪಿಕ್ಚರ್ ನೋಡೋದು? ಹಾರ್ಟ್ ಅನ್ನಕತ್ತೈತಿ, ನೀನು ನೋಡೋದು ಬಿಡ್ತೀವೋ ನಾನೇ ಬಡಿ ನಿಂದ್ರಿಸ್ಲೋ ಅನ್ನತೈತಿ. ಹಂಗೆ ಆಗ್ಬಿಟ್ಟೈತ್ರಿ. ಜೋಕ್ ಸಪಾಟ ಅಣ್ಣ ಮಸ್ತ್ ಮಾಡ್ಯಾನ. BGM ಮಾತ್ರ ಒಂದೊಂದು ಸೀನ್ಗೂ ಆ BGM ನೋಡಿ ಅನ್ಸಾಕತ್ತೈತಿ ನಮ್ಗೆ BGMಗೆ ಮತ್ತು ಆ ಸೀನ್ಗೆ ವರ್ತ್ ಇಟ್ ಐತೆ ಹೇಳಿ. ಅದು BGM ಕೊಟ್ಟಿದ್ದು ಮಾತ್ರ ಬೆಂಕಿ ಐತ್ರಿ, ವರ್ತ್ ಇಟ್ ಐತಣ್ಣ, ಸಲ್ಯೂಟ್. ಸಿನಿಮಾಟೋಗ್ರಫಿ ಅಂತ ಬಂದ್ರೆ ಅಲ್ಲಿ ರಾಜೀವ್ ರವಿ ಅವ್ರು ಇರಲೇಬೇಕು. ಇದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾಟೋಗ್ರಾಫರ್ ಅದಾರ. ಹಿಂದಿ ಒಳಗ ಗ್ಯಾಂಗ್ಸ್ ಆಫ್ ವಾಸೆಪುರ ಮತ್ತು ಉಡ್ತಾ ಪಂಜಾಬ್ ಅನ್ನೋ ಮೂವಿಗೆ ಇವರೇ ಸಿನಿಮಾಟೋಗ್ರಫಿ ಕೊಟ್ಟಾರ, JJ ಪೆರ್ರಿ ಅಂತ ಹೇಳಿ. ಅವ್ರು ಮಾತ್ರ ಅವ್ರ ಬ್ಯಾಕ್ ಬೆಲ್ಟ್ ಹೋಲ್ಡರ್ ಏನು ತಾಯ್ಕೊಂಡ ಯಂಗ್ ಲುಕ್ ಒಳಗಿದ್ದ ಮುಖ ಏನೈತಿ ಅವ್ರು ಅದನ್ನ ತೋರಿಸಬಾರ್ದಾಗಿತ್ತು. ಅದನ್ನೇನು ತೋರಿಸಿರ್ಲಿಕ್ಕಂದ್ರೆ ನಮ್ಗೆ ಯಾರಿಗೆ ಗೊತ್ತಾಕಿದ್ದಿಲ್ಲ ಯಾರು ಅದಾರ ಅನ್ನೋದು. ಅದನ್ನ ನಾವು ತಿಳ್ಕೊತಿದ್ದೇವೆ ಯಾರೋ ಹೊಸ ವಿಲನ್ ಎಂಟ್ರಿ ಕೊಟ್ಟಾರ ಮಾರ್ಕೆಟ್ಗೆ, ಅಥವಾ ಇದು ಯಾರೋ ಒಂದು ಹೊಸ ಕ್ಯಾರೆಕ್ಟರ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ಯಾರ ಅಂತ ಹೇಳಿ. ಬಟ್ ಲಾಸ್ಟಿಗೆ ಏನು ಮಾಡಿಬಿಟ್ರೆ ಅವರು ಅದನ್ನು ತೋರಿಸಿ ಏನು ಮಾಡಿಬಿಟ್ರೆ ಕ್ಯೂರಿಯಾಸಿಟಿನ ಹಾಳು ಮಾಡಿದ್ರು ಅಂತ ಅನ್ಸಾಕತೈತಿ. ಒಂದು ವೇಳೆ ಅವರು ಇದನ್ನೇನ್ರಿ ಗೀತು ಮೋಹನ್ ದಾಸ್ ಅವರು ಅವತ್ತು ಅದನ್ನ ವಿಡಿಯೋ ಒಳಗೆ ತೋರಿಸಿರ್ಲಿಕ್ಕಪ್ಪ ಅಂತಂದ್ರೆ ನಾವು ಇನ್ನಾದ್ರೂ ಡಿಸ್ಟರ್ಬೆನ್ಸ್ ಇರ್ತಿತ್ತು ನಮ್ಮ ಮೈಂಡ್ ಒಳಗೆ. ಇದೇ ಡಿಸ್ಟರ್ಬೆನ್ಸ್ ಆಗಿ ವಿಚಾರ ಮಾಡ್ಕೊತ ನಾವು ಕುಂದಿರ್ತಿದ್ದೇವೆ. ಇನ್ನೂ 29 ದಿನ ನಾವು ನಿದ್ದೆ ಮಾಡ್ತಿರ್ಲಿಲ್ಲ ಟೀಸರ್ ಬಂದಾಗಿಂದ. ನಾವು ಇದನ್ನೇ ವಿಚಾರ ಮಾಡ್ತಿದ್ದೇವೆ ಅದು ಯಾವ ಕ್ಯಾರೆಕ್ಟರ್ಪ್ಪ, ಅದು ಯಶ್ ಅವರು ಮತ್ತೊಬ್ರು ಯಾರು ಅದಾರು. ನಾವಂತೂ ಏನಪ್ಪ ಫಸ್ಟಿಗೆ ಅನ್ಕೊಂಡಿದ್ದೆ ಅದ್ರ ವಿದ್ಯುತ್ ಜಾಂಬವಾಲ್ ಅವ್ರು ಇರ್ಬೋದು ಅಂತ ಅನ್ಕೊಂಡಿದ್ದೇನೆ. ಬಟ್ ಅದೇನು ವಿದ್ಯುತ್ ಜಾಂಬವಾಲ್ ಅವ್ರು ಇರಲಿಲ್ಲ. ಬಟ್ ಅದೇನು ಟ್ರಾನ್ಸ್ಫಾರ್ಮೇಶನ್ ವಿತೌಟ್ ಗಡ್ಡ ವಿತ್ ಶಾರ್ಟ್ಸ್ ಹೇರ್ ಮಸ್ತ್ ಅನ್ನಿಸ್ತು ನಮಗದು. ಅದು ಒಂದು ದೊಡ್ಡ ಮಿಸ್ಟೇಕ್ ನನಗೆ ಅನ್ಸಾಕತ್ತೈತಿ. ನಿಮ್ಗೆ ಯಾವ ಮಿಸ್ಟೇಕ್ ಐತೆ ಅನ್ನೋದು ನಿಮಗೂ ಅರ್ಥ ಮಾಡ್ಕೋರಿ. ನಾವು ಯಶ್ ಅವ್ರನ್ನ ಆ ಲುಕ್ ಒಳಗೆ ನಾವು ನೋಡಿರ್ಲಿಲ್ಲ, ಭಾಳ ವರ್ಷ ಆಗಿತ್ತು, ಒಂದು 10-12 ವರ್ಷ ಆಗಿ ಬಂದಿತ್ತು. KGF 1 KGF 2 ಆದಮೇಲೆ ಮತ್ತೆ ಹೊಳ್ಳೆ ಟಾಕ್ಸಿಕ್ ಒಳಗೂ ನಮಗೆ ಉದ್ದನ್ ಹೇರ್ ಮತ್ತು ಲಾಂಗ್ ಹೇರ್ ಲಾಂಗ್ ಬಿಯರ್ಡ್ ಇದನ್ನು ನೋಡಿ ನಮ್ಗೆ ಅನ್ಕೊಂಡಿದ್ದೇವೆ ಯಶ್ ಅವ್ರದ ಹಳಿ ಲುಕ್ಕನ್ನು ನಾವು ಮರ್ತು ಬಿಟ್ಟೇವೆ ನಾವು ಅನ್ನಿಸ್ತಿತ್ತು. ಬಟ್ ಅದನ್ನೇನಿತ್ತು ಬ್ಯಾಕ್ ಟು ಓಲ್ಡ್ ಲುಕ್ಕಿಗೆ ಬಂದಾರ, ನಮಗೆ ಅದು ಚಲೋ ಅನ್ನಿಸ್ತು. ನಿಮಗೂ ಅದೇ ಥರ ಅನ್ನಿಸಿರ್ಬೇಕಂತ ನಾವು ಅನ್ಕೋತೀವಿ. ಸೊ